ದಾಸರಹಳ್ಳಿ ಕ್ಷೇತ್ರದ ಬಾಗಲಗುಂಟೆ ಬಳಿಯಲ್ಲಿನ ಉಡುಪಿ ಗಾರ್ಡನ್ ಹೋಟೆಲ್ ಸಭಾಂಗಣದಲ್ಲಿ ಶ್ರೀ ಭರತ್ ಗುಂಡಪ್ಪರವರ ಸಾರಥ್ಯದಲ್ಲಿ ಜೆಡಿಎಸ್ ಪಕ್ಷದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕುರಿತಾದ ಕಾರ್ಯಗಾರ ಸಭೆ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಎಸ್ಐಆರ್ ವಿಚಾರಗಳನ್ನು ಸವಿಸ್ತಾರವಾಗಿ ಮಾಹಿತಿ ನೀಡಲಾಯಿತು. ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ಆ ದಿವಸದ ಜವಾಬ್ದಾರಿಯನ್ನ ನಿಮಗೆ ಕೊಡ್ತಿದ್ರು. ಆದ್ರೆ ಇದೇ ಫಸ್ಟ್ ಟೈಮ್ ಏನು BLOಗಳು ಈ ಒಂದು SIR ಪರಿಷ್ಕರಣೆಯಲ್ಲಿ ಭಾಗವಹಿಸ್ತಾರೆ, ಆ ಪರಿಷ್ಕರಣೆಯಲ್ಲಿ BLAಗಳ ಸಹಕಾರವನ್ನು ಪಡೆಯಬೇಕು ಎಂಬತಕ್ಕಂಥದ್ದನ್ನ ಚುನಾವಣಾ ಆಯೋಗ ಮನಗೊಂಡು ಏನು ನಿಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಏನು ಎಲೆಕ್ಷನ್ ಆಫೀಸರ್ ಇದ್ದಾರಲ್ಲ DC ಅವರಿಂದ ತಮ್ದೆಲ್ಲ ನೇಮಕ ಆಗಿದೆ. ಅಂದ್ರೆ ನೀವು ಪಾರ್ಟಿಯಿಂದ ಆಗಿರ್ಬೋದು, ಆದ್ರೆ ಈ ಕರಡನ್ನ DC ಅವರು ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ. ನೀವು ಪಾರ್ಟಿ ಸೇರಿದ್ದೀರಿ, ಪಾರ್ಟಿಯಿಂದ ನಿಮ್ಮನ್ನು ನೇಮಕ ಮಾಡಿದ್ದಾರೆ. ಈ ನೇಮಕಾತಿಯನ್ನು ಅಪ್ರೂವ್ ಮಾಡಿರೋದು ನಮ್ಮ ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾ ಚುನಾವಣಾಧಿಕಾರಿ. ಅವರು ನಿಮ್ಮ ಎಲ್ಲ ಏನು BLAಗಳಿದ್ದಾರಲ್ಲ ನಿಮ್ಮ ಹೆಸರನ್ನ ಅಪ್ರೂವ್ ಮಾಡಿ ಕಳಿಸಿದ್ದಾರೆ. ಅಂದ್ರೆ ನೀವು ಅಧಿಕೃತವಾಗಿ BLAಗಳಾಗಿದ್ದೀರಿ. ಈ ಮಾಹಿತಿ ನಿಮಗೆ ಬೇಕಾಗುತ್ತೆ. ಮೊದಲನೇದಾಗಿ. ಎರಡನೇದಾಗಿ, ನೀವು ಒಂದು ಪಾರ್ಟಿಗೆ ಸೇರಿದ್ದೀರಿ, ಅದು ಯಾವುದಾದ್ರೂ ಪಾರ್ಟಿ ಆಗಿರಲಿ. ಯಾಕೆಂದ್ರೆ BLAಗಳು ನೀವು JDS ಪಾರ್ಟಿಯವರೇ ಇರೋದಿಲ್ಲ, BJPಯವರು ಇರ್ತಾರೆ ಅಥವಾ ಕಾಂಗ್ರೆಸ್ನವರು ಇರ್ತಾರೆ. ನಾನು ಯಾಕೆ ಈ ಹೆಸರು ಬಳಸ್ತೀನಿ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ 3 ಪಾರ್ಟಿ ಡಾಮಿನೆನ್ಸಿ ಇದೆ. ಈ 3 ಪಾರ್ಟಿಯವರು BLAಗಳು ಕೂಡ ಇರ್ತಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ, ಚುನಾವಣಾ ಆಯೋಗದ ಗಮನಕ್ಕೆ ಬಂದಿದೆ. ಬೇರೆಯವರು ಇರಬಾರ್ದು ಅಂತಿಲ್ಲ, ಚುನಾವಣಾ ಆಯೋಗದ ಗಮನಕ್ಕೆ ಬಂದಿರೋದು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ SIR ಪರಿಷ್ಕರಣಾ ಕಾರ್ಯಕ್ರಮದಲ್ಲಿ ಈ 3 ಪಾರ್ಟಿಗಳ ಅವರು ಅಧಿಕೃತವಾಗಿ ನಮಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಆ ಮಾಹಿತಿಯನ್ನ ನಾವು ಒಪ್ಪಿಕೊಂಡು ನಿಮಗೆ ಮಾಡಲಿಕ್ಕೆ ಫೀಲ್ಡ್ ಲೆವೆಲ್ಗೆ ಕಳಿಸಿದ್ದೀವಿ ಅಂತ. ಇದು ಕ್ಲಿಯರ್ ಆಯ್ತಲ್ಲ? ಈಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಈ SIR ಏಕೆ ಬೇಕು, ಮತ್ತೆ ಈ SIR ಇಂದ ಉಪಯೋಗ ಏನು, ಮತ್ತೆ ಈ SIR ಮಾಡೋದ್ರಿಂದ ಚುನಾವಣೆಯ ಮೇಲೆ ಪರಿಣಾಮ ಏನು, ಮತ್ತೆ ಬೇರೆ ಬೇರೆ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾರೆ. ಅದು ಸರಿ. ಈಗ ನಾವು ಅಧಿಕೃತವಾಗಿ ಇದು ಯಾಕೆ, ಏನು ಮತ್ತು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಬಹುಶಃ ಒಂದು ಅರ್ಧ ಗಂಟೆಯೊಳಗೆ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನಾನು ಇದನ್ನು ಕೂಡ ಮೆಟೀರಿಯಲ್ ಕೂಡ ತಗೊಂಡ್ಬಂದಿದ್ದೀನಿ, ಬಟ್ ಇದು ಇಲ್ಲಿ ಸೆಟ್ ಆಗ್ತಾ ಇಲ್ಲ. ಶ್ರೀಯುತ ಭರತ್ ಗುಂಡಪ್ಪನವರು ಅದನ್ನ ತರಿಸಿ, ಈಗ ನನ್ನ ಹತ್ರ ಮೆಟೀರಿಯಲ್ ಇದೆ, ಬಟ್ ಇಲ್ಲಿ ನಿಮಗೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತದೆ. ಇರಲಿ, ನಾನು ನಿಮಗೆ ಸಂಪೂರ್ಣವಾಗಿ ಯಾವುದೇ ಸಂಶಯ ಮತ್ತೆ ಅನುಮಾನಗಳನ್ನ ಇಟ್ಕೊಂಡು ನೀವು ಫೀಲ್ಡ್ಗೆ ಹೋಗ್ಬೇಕು. ನಾನು ಎಲ್ಲವನ್ನೂ ಕ್ಲಿಯರ್ ಮಾಡ್ತೀನಿ. ನೀವು ಅನೇಕ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ನಾನು ಉತ್ತರವನ್ನ ಕೊಡಬಲ್ಲೆ. ನಾನು ಯಾಕೆ ಅಂದ್ರೆ ಅಧಿಕಾರಿಗಳಿಗೆ ಟ್ರೈನ್ ಅಪ್ ಮಾಡಿದ್ದೀನಿ. ಅಧಿಕಾರಿಗಳಿಗೆ ಟ್ರೈನ್ ಅಪ್ ಮಾಡಿರೋದ್ರಿಂದ ನಾನು ನಿಮಗೂ ಕೂಡ ಸಮರ್ಥವಾಗಿ ನಾನು ಹೇಳಬಲ್ಲೆ. ಅದರಿಂದ ನಿಮ್ಮೆಲ್ಲರಿಗೂ ನಾನು ಕೂಡ ಒಬ್ಬ ಅನ್ನೋದನ್ನ ತಿಳ್ಕೊಳ್ಳಿ ದಯಮಾಡಿ. ಈಗ SIR ಬಗ್ಗೆ ಹೇಳ್ತೀನಿ, ದಯಮಾಡಿ ಗಮನ ಹರಿಸಿ. SIR ಅಂದ ತಕ್ಷಣ ನಿಮ್ಮ ಗಮನಕ್ಕೆ, ನಿಮ್ಮ ಮೈಂಡ್ ಅಲ್ಲಿ ಇರಬೇಕಾದ್ದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದು ನಿಮ್ಗೆ ಗೊತ್ತಿರ್ಬೇಕಾಗ್ತದೆ. ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಒಂಥರ ಮುಜುಗರ ಆಗುತ್ತೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕನ್ನಡದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ತೀವ್ರ ಪರಿಷ್ಕರಣೆ. ಮತದಾರರ ಪಟ್ಟಿಯ ಸಮಗ್ರ ತೀವ್ರ ಪರಿಷ್ಕರಣೆ ಏನು? ಹಾಗಾದ್ರೆ ಇದು ಹೊಸದ ಚುನಾವಣಾ ಆಯೋಗ ಮಾಡಿರೋದು, ಇದು ಹೊಸದ. 1952ರಿಂದ ಸುಮಾರು 17 ಬಾರಿ ರಾಷ್ಟ್ರ ಮಟ್ಟದಲ್ಲಿ ಚುನಾವಣೆಗಳು ನಡೆದಿವೆ. ಪ್ರತಿ ಚುನಾವಣೆಗಳು ನಡೆದಾಗಲೂ ಕೂಡ ಅದಕ್ಕೆ ಮುನ್ನ 6 ತಿಂಗಳು ಅಥವಾ ವರ್ಷ ಅಥವಾ 2 ವರ್ಷ, ಈಗಿನ ಸನ್ನಿವೇಶದಲ್ಲಿ ವರ್ಷ 2 ವರ್ಷದಲ್ಲಿ SIR ಕಾರ್ಯಕ್ರಮ ನಡೀತಾ ಇತ್ತು. ಇದು ಹೊಸದಲ್ಲ. 1952ರಿಂದ ಪ್ರತಿ ಬಾರಿ ಚುನಾವಣೆ ನಡೆದಾಗಲೂ ಕೂಡ ಇದು ನಡೆದಿದೆ. ಹಾಗಾದ್ರೆ ಇದನ್ನ ವಿಶೇಷವಾಗಿ ಯಾಕೆ ಈ ವರ್ಷ
ಇದನ್ನು ಗಮನ ಸೆಳೆದಿದ್ದಾರೆ ಅಂದ್ರೆ ಈಗಾಗಲೇ ನಿಮಗೆ ಗೊತ್ತಿದ್ದಾಗೆ 5 ರಾಜ್ಯಗಳಲ್ಲಿ ಚುನಾವಣೆ ನಡೆದಿದೆ. ಈ ಚುನಾವಣೆ ನಡೆಯೋದಕ್ಕೂ ಮುನ್ನ SIR ನಡೆದಿದೆ. ಆ SIR ನಡೆದು ಚುನಾವಣೆಗಳು ಹೆಚ್ಚು ಕಡಿಮೆ ಜನರ ಸಹಮತದೊಂದಿಗೆ ಒಪ್ಪಿಗೆಯೊಂದಿಗೆ ಸರ್ಕಾರಗಳು ರಚನೆ ಆಗಿದೆ. ಆದ್ದರಿಂದ ಇದು ಹೊಸದಲ್ಲ. ಈಗ ಚುನಾವಣಾ ಆಯೋಗ ಒಂದು ಕ್ರಮ ಕೈಗೊಳ್ಳಿತು. 5 ರಾಜ್ಯಗಳಲ್ಲಿ ನಾವು ಈ ತರ ಮಾಡಿದ್ದೀವಿ. ಈಗ ಎಂಟೈರ್ ದೇಶದಾದ್ಯಂತ ಇನ್ನು ಉಳಿದಿರೋ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈಗ 16 ರಾಜ್ಯಗಳು ಮತ್ತೆ 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏಕಕಾಲದಲ್ಲಿ ಚುನಾವಣಾ ಒಂದು ಚುನಾವಣೆ ಯಾವ ರೀತಿ ನಡೆಯುತ್ತೋ ವೇಳಾಪಟ್ಟಿ ಆ ಪ್ರಕಾರವಾಗಿ SIR ನಡೀಬೇಕು ಅಂತಕ್ಕಂಥದ್ದನ್ನ ಇದರೊಳಗೆ ಇದುವರೆಗೂ ಕೂಡ ಬರೀ BLOಗಳು ಮಾತ್ರ ಮಾಡ್ತಿದ್ರು. BLOಗಳು ಅಂದ್ರೆ ಯಾರು? ಬೂತ್ ಲೆವೆಲ್ ಆಫೀಸರ್ಸ್. ಅವ್ರು ನಿಮ್ಗೆ ಕೆಲವರು ಗೊತ್ತಿರಬಹುದು, ಗೊತ್ತಿಲ್ಲದೇನು ಇರಬಹುದು. ಯಾಕೆ ಅವ್ರ ಕೈಲಿ ಮಾಡಿಸ್ತಾರೆ? ಅವರು ಅಧಿಕೃತವಾಗಿ ಸರ್ಕಾರದ ಅಧಿಕಾರಿಗಳು. ಸರ್ಕಾರದ ಅಧಿಕಾರಿಗಳು ಮಾಡಿದಾಗ ಚುನಾವಣಾ ಆಯೋಗಕ್ಕೆ ಒಂದು ಕಮಿಟ್ಮೆಂಟ್ ಇರುತ್ತೆ. ಅದನ್ನ ಯಾವುದೇ ಪಾರ್ಟಿಯವರಾಗ್ಲಿ ಸಮಗ್ರವಾಗಿ ಒಪ್ಕೊಳ್ತಾರೆ ಅನ್ನುವ ವಿಶ್ವಾಸ ಚುನಾವಣಾ ಆಯೋಗಕ್ಕೆ ಇದೆ. ಆ ಕಾರಣದಿಂದ ನೀವು ಆಕ್ಷೇಪಣೆಗಳನ್ನ ವ್ಯಕ್ತಪಡಿಸಬಹುದು. ಆ ಪಾರ್ಟಿಯವರು ಆಕ್ಷೇಪಣೆ ವ್ಯಕ್ತಪಡಿಸಬಹುದು, ಈ ಪಾರ್ಟಿಯವರು ಆಕ್ಷೇಪಣೆಗಳು ಸಹಜ. ಆದ್ರೆ ಅಧಿಕೃತವಾಗಿ ಕೆಲಸ ಮಾಡಿಸ್ಬೇಕಲ್ಲ, ಅದಕ್ಕೆ BLOಗಳನ್ನ ನೇಮಕ ಮಾಡಿದ್ದಾರೆ. ನಾವು ಎಲ್ಲ ಸೇರಿ ಇವತ್ತು ಏನೊಂದು 60-70 ಬೂತ್ ಸದಸ್ಯರನ್ನ ಸೇರಿಸಿ ಒಂದು BLA ಕಾರ್ಯಾಗಾರವನ್ನು ಏನು ಉಡುಪಿ ಗಾರ್ಡನ್ ಹೋಟೆಲಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಅದರ ಮುಂದುವರೆದ ಭಾಗವಾಗಿ ಇವತ್ತು ರೇವಣ್ಣ ಸಿದ್ದಯ್ಯರು ನೋಡಲ್ ಆಫೀಸರ್, ಬೆಂಗಳೂರು ನಾರ್ತ್ ಕಾರ್ಪೊರೇಷನ್ ನೋಡಲ್ ಆಫೀಸರ್ ಅವ್ರನ್ನ ಕರೆಸಿ ಸವಿಸ್ತಾರವಾಗಿ ಇವತ್ತು ಜನಕ್ಕೆ ನಮ್ಮ ಬೂತ್ 70 ಏನು ಬೂತ್ ಸದಸ್ಯರಿದ್ದಾರೆ BLAಗಳಿಗೆ ವಿಷಯ ಮುಟ್ಟುವಂಥ ಕೆಲಸವನ್ನು ಇವತ್ತೇನು ನಾವು ಮಾಡಿದ್ದೀವಿ. ಈ BLA ಕಾರ್ಯಾಗಾರಕ್ಕೆ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಮುನ್ಸಾಮಣ್ಣವರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂಥ ಅಂದಾನಪ್ಪಣ್ಣವರು ಈ ವೇದಿಕೆಯನ್ನು ಹಂಚಿಕೊಂಡು ಅವರು ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಹಾಗೂ ನಮ್ಮ ವೀರಭದ್ರಯ್ಯ ಮಾಸ್ಟ್ರು ಅವರಿಗೆ ಗೊತ್ತಿರುವಂಥ ಸ್ವಲ್ಪ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಇವತ್ತಿಂದ ಏನು ಪ್ರಾರಂಭ ಆಗಿದೆ, ನಮ್ಮೊಂದು ದಿವಸ ತಡವಾಗಿದ್ದರಿಂದ ಇವತ್ತೇ ಅರ್ಜೆಂಟಾಗಿ ನಾವು ಮಾಡಿ ಕಾರ್ಯಾಗಾರವನ್ನು ನಮ್ಮ ಬೂತ್ ಲೆವೆಲ್ ಎಲ್ಲ ಸದಸ್ಯರಿಗೆ ತಿಳುವಳಿಕೆಯನ್ನು ಹೇಳಿದ್ವಿ. ಹೇಗೆ ಮಾಡಬೇಕು, ಹೆಂಗೆ ಮಾಡಬೇಕು, ಮುಂದೆ ಹೇಗೆ ಹೋಗಬೇಕು ಅಂತ ಹೇಳ್ತಾ ನಾವು ಅವರಿಗೆ ವಿಸ್ತಾರವಾಗಿ ಒಂದು ಕಾರ್ಯಾಗಾರವನ್ನು ಮಾಡಿ ಇವತ್ತು ಮುಗಿಸಿದ್ವಿ. ಪಕ್ಷ ಸಂಘಟನೆ ನಡೀತಾ ಇದೆ. ಅದ್ರ ಜೊತೆಗೆ ಇವತ್ತು ಕಾರ್ಯಾಗಾರವನ್ನು ಮಾಡಿದ್ವಿ. ಮುಂದಿನ ಏನು GBA ಚುನಾವಣೆ ಇರ್ಬೋದು, ಮುಂದಿನ 28ರ ಚುನಾವಣೆ ಇರ್ಬೋದು, ಅದಕ್ಕೆಲ್ಲ ಪಕ್ಷ ಸಂಘಟನೆ ಬದಲು ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.